ಗುಡ್ ಈವ್ನಿಂಗ್ ಟು ಆಲ್. ನನ್ನ ಹೆಸರು ವೈಷ್ಣವಿ ಅಂತ. ನಾನು ಮಾತಾಡ್ತಿರೋ ಟಾಪಿಕ್ ನೇಮು ನಿಮಗೆ ಗೊತ್ತಿದೆ, ಆನ್ಲೈನ್ ಶಿಕ್ಷಣದಾದಂತಹ ಅನುಕೂಲ ಮತ್ತು ಅನನುಕೂಲ. ಯಾರು ಸೋಲುಗಳನ್ನು ಹುಟ್ಟಿದಾಗಲೇ ಪಡೆದಿರುವುದಿಲ್ಲ. ನಮ್ಮ ಕೆಲಸಗಳು ಅವುಗಳನ್ನು ನಿರ್ಧರಿಸುತ್ತವೆ. ಪ್ರತಿ ಕೆಲಸದ ಹಿಂದೆ ಪ್ರಾಮಾಣಿಕತೆ, ಪರಿಶ್ರಮವಿರಲಿ. ಈ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಶುರು ಮಾಡ್ತೇನೆ. ನಮಗೆ ಶಿಕ್ಷಣ ಎಂದಾಕ್ಷಣ ಮೊದಲು ನೆನಪಾಗುವುದು ಬರೀ ಅನುಕೂಲವಷ್ಟೇ. ಅನುಕೂಲ ಎಂಬ ಪದವೇ ನೆನಪಾಗುತ್ತದೆ ಹೊರತು ಅನಾನುಕೂಲ ಎಂಬ ಪದ ನಮಗೆ ಯಾವುದೇ ರೀತಿ ಮನೋಭಾವ ತಂದುಕೊಡಲ್ಲ. ಆದರೆ ಎಲ್ಲೋ ಒಂದು ಕಡೆ ಆನ್ಲೈನ್ ಶಿಕ್ಷಣ ಅಂದಾಕ್ಷಣ ಎಲ್ಲೋ ಅನಾನುಕೂಲ ಎಂಬ ಪದವು ನಮಗೆ ಗೊತ್ತಾಗತ್ತೆ. ಮೊದಲಿಗೆ ನಾವು ಅನುಕೂಲವನ್ನು ನೋಡ್ತಾ ಹೋಗೋಣ. ಈ ಕೊರೋನಾ ಅನ್ನೋದು ಇಡೀ ಜಗತ್ತಿಗೆ ಬಂದಿರುವಂತಹ ಕಂಟಕ. ಇಂತಹ ಕಂಟಕದಲ್ಲಿ ಶಾಲೆಗಳನ್ನು ಮುಚ್ಚಿ ಮನೆಯಲ್ಲಿ ಸುಮ್ಮನೆ ವಿದ್ಯಾರ್ಥಿಗಳು ಕಾಲಹರಣ ಮಾಡುವ ಬದಲು ಈ ಆನ್ಲೈನ್ ಶಿಕ್ಷಣ ಎಂಬ ವ್ಯವಸ್ಥೆಯು ಜಾರಿಗೊಳಿಸೋದ್ರಿಂದ ತುಂಬ ಉತ್ತಮವಾಗಿದೆ. ನಂತರ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಡ್ತಿದ್ರು, ಮನೆಗೆ ಬಂದು ಮಕ್ಕಳು ಹೋಮ್ವರ್ಕ್ನ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವುದೇ ರೀತಿ ಪೇರೆಂಟ್ಸು ಅವ್ರಿಗೆ ಕೇಳ್ತಿರ್ಲಿಲ್ಲ. ಕೆಲವು ಕಡೆ ಇರ್ಬೋದು, ಅವರು ಇವರು ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವೊಬ್ರು ಕೇಳ್ತಿರ್ಲಿಲ್ಲ, ಕೆಲವೊಬ್ರು ಕೇಳ್ತಿದ್ರು. ಸೊ ಹೀಗೆ ಏನು ಮಾಡ್ತಿದ್ರು, ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಆನ್ಲೈನ್ ಕ್ಲಾಸ್ ಮಾಡ್ತಿರುವಾಗ ಪೇರೆಂಟ್ಸ್ ಅಲ್ಲೇ ಮನೇಲಿ ಇರ್ತಾರೆ. ಹೋಮ್ವರ್ಕ್ ಕೊಟ್ಟಿರೋದನ್ನ ಇಂಥ ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಾಡು ಅಂತ ಕೂಡ ಅವರು ಹೇಳ್ತಾರೆ. ಇನ್ನೊಂದು ಮುಖ್ಯವಾದ ಅನುಕೂಲ ಯಾವುದು ಅಂತ ಅಂದರೆ ಎಜುಕೇಷನ್ ಟಚಪ್ಪೇ ಬಿಟ್ಟು ಹೋಗ್ತಿತ್ತು. ಯಾವುದೇ ರೀತಿ ಶಾಲೆ ಎಂಬ ಹೆಸರಿನಲ್ಲಿ 4 ಅಕ್ಷರ ಮಕ್ಕಳು ಕಲ್ತಿರ್ತಿದ್ರೋ ಅದು ಈ 2 ವರ್ಷಗಳ ಹಿಂದೆ ಈ ಥರ 2 ವರ್ಷದಲ್ಲಿ ಅವರಿಗೆ ಶಿಕ್ಷಣ ಎಂಬ ಒಂದು ಕಲಿಕೆ ಅಭ್ಯಾಸ ಎಂಬ ಟಚಪ್ ಕೂಡ ಬಿಟ್ಟೋಗ್ತಿತ್ತು. ಸೊ ಈ ಆನ್ಲೈನ್ ಶಿಕ್ಷಣ ಮಾಡೋದ್ರಿಂದ ಇವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ನೆಕ್ಸ್ಟು ಇದು ಮೊಬೈಲು ಮತ್ತು ಟಿ ವಿ ಮತ್ತು ಮೊಬೈಲ್ ಅನ್ನೋದು ಒಂಥರ ಎಂಟರ್ಟೈನ್ಮೆಂಟ್ ವಸ್ತು. ನಿಮಗೆಲ್ಲ ಗೊತ್ತಿರೋಗೆ ಒಂದು ಟೈಪು ಎಂಟರ್ಟೈನ್ಮೆಂಟು ವಸ್ತಾಗಿದೆ ಅಲ್ವಾ. ಈಗ ಏನಾಗುತ್ತೆ, ಮಕ್ಕಳಿಗೆ ನಾಳೆ ಇದು ಕ್ಲಾಸ್ ಇದೆ ಅಂತ ಮೆಸೇಜ್ ಬಂದಿರುತ್ತೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ನಾಳೆ ಕ್ಲಾಸ್ ಇದೆ, ಅದು ಮೊಬೈಲ್ ಅಲ್ವಾ, ತುಂಬ ಅವರಿಗೆ ಅದೇನೋ ಒಂಥರ ಕಾನ್ಫಿಡೆನ್ಸ್, ಆಸಕ್ತಿ ಇರುತ್ತೆ ಮೊಬೈಲ್ ಅಂತ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಮೊಬೈಲ್ ಅಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಕ್ಲಾಸಸ್ನ ಕೇಳೋಕ್ಕೆ ತುಂಬ ಕಾನ್ಫಿಡೆನ್ಸಿಂದ ಹೋಗ್ತಾರೆ. ಟಿ ವಿಲಿರ್ಬೋದು ಅಥವಾ ಮೊಬೈಲ್ನಲ್ಲಿ ಇರ್ಬೋದು. ಹಾಗೆ ನೆಕ್ಸ್ಟ್ ನಾವು ಟಚಪ್ ಅಂತ ಹೇಳಿದ್ನಲ್ಲ, ಅದು ಇನ್ನೊಂದು ಸರಿ ಹೇಳಿ ಖುಷಿ ಪಡ್ತೀನಿ. ಈಗ ಯಾವುದೇ ಮಕ್ಕಳಾದರೂ 1ರಿಂದ 10 ತನಕ ನೀವು ನೋಡಿರ್ಬೋದಲ್ವಾ. ಎಜುಕೇಷನ್ ಅನ್ನೋದು ಟಚಪ್ ಬಿಟ್ಟು ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತಂದರೆ, 1ನೇ ಕ್ಲಾಸ್ ಮಕ್ಕಳಿಗೆ ಈಗಲೇ ತಾನೇ ಎಲ್ಲ ಬೇಸಿಕ್ಕು ಕಲಿತಾ ಇರ್ತಾರೆ. ಅವರು ಮುಂದೆ ಈಗ ಮತ್ತೆ ಈಗ 1ನೇ ಕ್ಲಾಸ್ ಇರೋಲ್ಲ, 3rd ಸ್ಟ್ಯಾಂಡಿಗೆ ಈಗ ಪಾಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಕೊರೋನಾದಿಂದ. ಹೀಗೆ ಪಾಸ್ ಆಗಿದಾಗ ಅವ್ರಿಗೆ ಏನಾಗುತ್ತೆ, ಈ ABCD ಕೂಡ ಬೇಸಿಕ್ಸ್ ಕೂಡ ಅವರಿಗೆ ಬರ್ತಾ ಇರಲಿಲ್ಲ. ಅವಾಗ ಅವರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟು ನಾವು ಆನ್ಲೈನ್ ಶಿಕ್ಷಣದ ಅನಾನುಕೂಲವನ್ನು ನೋಡ್ತಾ ಹೋಗೋಣ. ಫಸ್ಟು ಮೇಯ್ನ್ ಕಾಸಸ್ ಏನಂದರೆ ಅನಾನುಕೂಲ. ಫೋನ್ ಅನ್ನೋದು ನಾನು ಅನುಕೂಲದಲ್ಲಿ ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ವಸ್ತು ಆಗಿದೆ ಅಲ್ವಾ. ಎಂಟರ್ಟೈನ್ಮೆಂಟ್ ವಸ್ತು ಆಗಿರೋದ್ರಿಂದ ಅದರಲ್ಲೇ ಮಕ್ಕಳು ಕ್ಲಾಸ್ ಕೇಳ್ತಾ ಇರ್ತಾರೆ. ಕ್ಲಾಸ್ ಕೇಳ್ತಾ ಇರುವ ಯಾವುದೇ ಒಂದು ಫೇಸ್ಬುಕ್ ಟ್ವಿಟ್ಟರ್ ಫೇಸ್ಬುಕ್ ಯಾವುದೇ ಒಂದು ಆ್ಯಪ್ನಿಂದ ನೋಟಿಫಿಕೇಷನ್ಸ್ ಬಂದರೂ ಅವರ ಮನಸ್ಸು ಆ ಕಡೆ ಸೆಳೆಯುತ್ತೆ. ಜಾಸ್ತಿ ಮಕ್ಕಳಿಗೇನು, ಈಗ ನೀವು ಸ್ಕೂಲಲ್ಲಿ ಪಾಠ ಮಾಡೋದಕ್ಕೂ ಮೊಬೈಲಲ್ಲಿ ನೋಡುವಂಥ ಪಿಕ್ಚರ್ಗಳು ನೀವೇ ನೋಡಿರ್ತೀರಲ್ವ, ಯಾವುದನ್ನು ಜಾಸ್ತಿ ನೆನ್ಪಿಟ್ಕೊಳ್ತಾರೆ ಅಂದರೆ ಮಕ್ಕಳು ಪಿಕ್ಚರ್ಸ್ಗಳ ಸ್ಟೋರಿ ಯಾವಾಗ ಬೇಕಾದ್ರೂ ಕೇಳಿ ಯಾವಾಗ ಬೇಕಾದ್ರೂ ಅವರು ನೆನ್ಪಿಟ್ಕೊಂಡಿರ್ತಾರೆ. ಸೊ ಅದೇ ಥರ ನೋಟಿಫಿಕೇಷನ್ಸ್ ಬಂದರೆ ಸೀದಾ ಆನ್ಲೈನ್ ಕ್ಲಾಸಿಂದ ಎಕ್ಸಿಟ್ ಆಗಿಬಿಟ್ಟು ಅದ್ರ ಕಡೆ ಅವರು ಹೋಗ್ಬಿಡ್ತಾರೆ. ಇನ್ನೊಂದೇನೆಂದರೆ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸು ಲೆಸನ್ಸ್ ಇರ್ಬೋದು, ಪೋಯಮ್ ಯಾವುದೇ ಒಂದು ಒಟ್ಟು ಪಾಠ ಮಾಡ್ತಾಯಿದ್ರು. ಆವಾಗ ಏನು ಮಾಡ್ತಿದ್ರು, ಮಕ್ಕಳು ಕೇಳಿಸ್ಕೊತಿದ್ರು, ಅಲ್ಲೇ ರೆಸ್ಪಾನ್ಸ್ ಮಾಡ್ತಿದ್ರು, ಡೌಟ್ ಇದ್ದರೆ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಿದ್ರು. ಸೊ ಅಲ್ಲಿಗೆ ಅದು ಒಂಥರ ಕ್ಲಿಯರ್ ಆಗ್ತಿತ್ತು ಅವತ್ತಿಂದ ಅವತ್ತು. ಬಟ್ ಆನ್ಲೈನ್ ಕ್ಲಾಸಲ್ಲಿ ಏನು ಒಂದು ಪ್ರಾಬ್ಲಮ್ ಅಂತ ಅಂದರೆ ಡೌಟ್ ಕೇಳೋಕ್ಕಾಗಲ್ಲ, ಅಥವಾ ಅವರು ಮ್ಯೂಟ್ ಮಾಡಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ. ಈ ರೀತಿ ಪ್ರಾಬ್ಲಮ್ಸ್ಗಳು ತುಂಬ ಅಂದರೆ ತುಂಬ ಆಗ್ತಿದೆ. ಡಿಸ್ಟರ್ಬೆನ್ಸ್ ಆಗೋದಿರ್ಬೋದು, ನೆಟ್ವರ್ಕ್ ಇಶ್ಯೂ ತುಂಬ ಆಗ್ತಾಯಿದೆ. ಸೊ ಅವರು ಭಯ ಅನ್ನೋದು ಆನ್ಲೈನ್ ಕ್ಲಾಸಲ್ಲಿ ಇರೋಲ್ಲ. ಮ್ಯೂಟ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆನ್ಸರ್ ಕೇಳಿದ್ರೆ, ಕ್ವಶನ್ ಕೇಳಿದ್ರೆ ಯಾವುದೇ ರೀತಿ ಏನೇ ಒಂದು ರೆಸ್ಪಾನ್ಸ್ ಕೂಡ ಮಾಡಲ್ಲ. ಡೌಟ್ ಕೂಡ ಕ್ಲಿಯರ್ ಆಗಲ್ಲ. ನೋಟ್ಸ್ ಕಳಿಸ್ತಾರೆ, ನೋಟ್ಸ್ ಬರೀತಾರೆ, ಅಲ್ಲಿಗದು. ಆದರೆ ಸ್ಕೂಲಲ್ಲಿ ಆಗಿದ್ರೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ತಿತ್ತು ಅಂತ ಕೂಡ ಹೇಳ್ಬೋದು. ಮುಖ್ಯವಾಗಿ ಲಾಸ್ಟ್ ಒಂದು ನಾನು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ, ಅನನುಕೂಲ. ಐ ಪ್ರಾಬ್ಲಮ್. ಮಕ್ಕಳಿಗೆ ಇಷ್ಟು ಚಿಕ್ಕ ವಯಸ್ಸು ನಾವು ನೋಡ್ತಿರ್ಬೋದು, UKG to LKG ಇಂದ ಹಿಡಿದ್ಬಿಟ್ಟು ಡಿಗ್ರಿ ಅಲ್ಲಿ ತನಕ ಇವಾಗ ಆನ್ಲೈನ್ ಕ್ಲಾಸು. 10th 9th ಎಲ್ಲರಿಗೂ ಕೂಡ, ಫಸ್ಟ್ PU ಸೆಕೆಂಡ್ PU ಎಲ್ಲರಿಗೂ ಕೂಡ ಆನ್ಲೈನ್ ಕ್ಲಾಸ್ ಆಗ್ತಿದೆ. ಈಗ ಅವರಿಗೆ ಎಷ್ಟು ಪ್ರಾಬ್ಲಮ್ ಅನಿಸಲ್ಲ. ಫ್ಯೂಚರ್ನಲ್ಲಿ ಅವರಿಗೆ ಐ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಕಾಣಿಸ್ಕೊಳುತ್ತೆ. ದಿನಕ್ಕೆ ಅಂದರೂ 3ರಿಂದ 4 ಕ್ಲಾಸ್ ಮಾಡ್ತಾರಲ್ವ, ತುಂಬ ಫೋನ್ ನೋಡೋದ್ರಿಂದ ಅವರಿಗೆ ಐ ಪ್ರಾಬ್ಲಮ್ ತುಂಬ ಆಗುತ್ತೆ. ಹಾಗೆ ಲೆನ್ಸ್ಗಳಿಗೆ ಪ್ರಾಬ್ಲಮ್ಮು, ಮೈಂಡ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ನಾವು ಆನ್ಲೈನ್ ಕ್ಲಾಸಿಂದ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು.